everybody, welcome to my YouTube channel. It's been so long. ಇನ್ಸ್ಟಾಗ್ರಾಮಲ್ಲೇ ಮನ್ಸು ಬರಲ್ಲ ಅವ್ರದ್ದು ಸರಿ. ನಾನು ಅಗಸ್ತ್ಯ ಕೂಡಮ್ ಟ್ರೆಕ್ಕಿಂಗ್ ಹೊರಟಿದ್ದೀನಿ. ಇಟ್ಸ್ ಅ 3 days ಟ್ರೆಕ್, 56 kilometers. ಕೇರಳ ಅಲ್ಲಿ ಇರೋದು. ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಇದು ಫಸ್ಟ್ ಟೈಮು ಈ ಟ್ರೆಕ್ಕಿಂಗ್ಗೆ ನಾನು ಸೋಲೋ ಹೋಗ್ತಿರೋದು. ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್ ಇರುತ್ತೆ. ಇಟ್ಸ್ ವೆರಿ ವೆರಿ ಟೈರಿಂಗ್ ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಫಿಟ್ನೆಸ್ ಬೇಕು. ನಾನು ಅಷ್ಟು ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಅಗಸ್ತ್ಯ ಕೂಡಮ್ ಟ್ರೆಕ್ಕಿಂಗ್ ಮಾಡುವಾಗಲೇ ನಾನು 3rd ಡೇನೇ ಅಂದ್ಕೊಂಬಿಟ್ಟಿದ್ದೆ ದಟ್ ನಾನು ನೆಕ್ಸ್ಟ್ ಇಯರ್ ಕೂಡ ಬರಬೇಕು. ಬಿಕಾಸ್ ಐ ಡೋಂಟ್ ನೋ ಆಯಿತಾ, ನನ್ನ ಹೆಸರು ನೇಚರ್ ಅಂತ ಇರೋದಕ್ಕೆ ನನಗೆ ನೇಚರ್ ಅಂದರೆ ಇಷ್ಟನೋ ಗೊತ್ತಿಲ್ಲ. ಬಟ್ ನಾನು ಪ್ರತಿ ಸರಿ ಟ್ರೆಕ್ ಹೋದಾಗ, ಸೋಲೋ ಟ್ರಾವೆಲ್ ಮಾಡಿದಾಗ ನಾನು ಲಿಟ್ರಲಿ ನೇಚರ್ ಹತ್ರ ಮಾತಾಡ್ತೀನಿ. ನಾನು ಮರಗಳ ಹತ್ರ ಮಾತಾಡ್ತೀನಿ, ಗಿಡ ಹತ್ರ ಮಾತಾಡ್ತೀನಿ, ಮೌಂಟೇನ್ಸ್ ಹತ್ರ ಮಾತಾಡ್ತೀನಿ, ಸ್ನೋ ಹತ್ರ ಮಾತಾಡ್ತೀನಿ. ನಾನು ಎಕ್ಸ್ಪೀರಿಯನ್ಸ್ಡ್ ಇಟ್. ಆ್ಯಂಡ್ ಅದು ಕೂಡ ನನಗೆ ರಿಪ್ಲೈ ಮಾಡಿದೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಗೆ ಇದು ಹುಚ್ಚುತನ ಅನ್ಸ್ಬೋದು, ಬಟ್ ಐ ಲಿಟ್ರಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ನನಗೆ ನೇಚರ್ಗೆ ಇರೋ ಬಾಂಡ್ ಇಟ್ಸ್ ಸಮಥಿಂಗ್, ಇಟ್ಸ್ ವೆರಿ ಹಾರ್ಡ್ ಟು ಎಕ್ಸ್ಪ್ಲೇನ್. ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಕತೆ ಏನು ಅಂತ ಅಂದರೆ, ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ಸೊ ಈ ಟ್ರೆಕ್ಕಿಂಗ್ದು ವಿಶೇಷ ಏನು ಅಂತಂದರೆ, ಅವ್ರು ಯಾವುದೇ ಒಂದು ಥರದ ಪ್ಲಾಸ್ಟಿಕ್ಸನ್ನ ಅಲೋ ಮಾಡಲ್ಲ. ಇದು ಏನಂತಾರೆ, ತಲೆ ನೋಡಲ್ಲ ಕರು ಒಂದೊಂದು ಸರಿ. ಪ್ರೋಟೀನ್ ಬಾರ್ತ್ ಕವರ್ ಇರುತ್ತಲ್ಲ, ಇದನ್ನು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಏನು ಕವರ್ ಏನು ತೊಗೊಂಡು ಹೋಗಂಗೆ ಇಲ್ಲ. ಬಟ್ ಜಿಪ್ ಲಾಕರ್ಸ್ ಅಲೋ ಇದೆ, ಬಿಕಾಸ್ ಮಳೆ ಬರುತ್ತೆ ಅಂತ ಫೋನ್ಸೆಲ್ಲ ಇಟ್ಕೋಬೋದು ಅಂದ್ಕೊಂತ. ಸೊ ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ 3 daysಗೆ 1-2 ಟ್ರ್ಯಾಕ್ ಪ್ಯಾಂಟ್ಸ್ ಆ್ಯಂಡ್ 3 ಡ್ರೈ ಫಿಟ್ ಟೀ ಶರ್ಟ್ಸ್, ಪಾಂಚೋ ಬೇಕಾಗುತ್ತೆ, ಕ್ಯಾಪ್ ಬೇಕಾಗುತ್ತೆ, ಆ್ಯಂಡ್ ಒಂದು ಚಿಕ್ಕದ ಬ್ಲ್ಯಾಂಕೆಟ್ ಮಲಗೋದಕ್ಕೆ, ಆ್ಯಂಡ್ ಒಂದು ಫೇಸ್ ಟಾಲ್, ಟೂತ್ ಬ್ರಷ್. ಬಟ್ ವೆರಿ ಲಿಮಿಟೆಡ್ ತೊಗೊಂಡು ಹೋಗ್ಬೇಕು, ಬಿಕಾಸ್ ಕಂಪ್ಲೀಟ್ ಎಂಟರ್ ಸ್ಟ್ರೆಚ್ ನೀವೇ ಬ್ಯಾಗ್ ಇಟ್ಕೊಂಡು ಹತ್ತಬೇಕಾಗುತ್ತೆ. ಸೊ ಇಟ್ಸ್ ವೆರಿ ಹಾರ್ಡ್. ಆ್ಯಂಡ್ ನಾನಿವಾಗ ಕೇರಳಲ್ಲಿದ್ದೀನಿ, ತಿರುವನಂತಪುರಂ. ನಾಳೆ ಬೆಳಿಗ್ಗೆ 5 ಗಂಟೆಗೆ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಪಿಕಪ್ ಇರೋದು. ಐ ಡೋಂಟ್ ನೋ ಈ ಟ್ರೆಕ್ಕಿಂಗು ಸೋಲೋ ಹೋಗ್ಬೋದಾ ಏನು ಅಂದ್ಕೊಂಡು ಅಂತ. ಬಟ್ ಐ ಡೋಂಟ್ ನೋ ಆಯಿತಾ, ನನಗೆ ಸೋಲೋ ಟ್ರಾವೆಲ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ನನಗೆ ಪೀಪಲ್ ಜೊತೆ ಹೋದರೂ ಇಷ್ಟ, ಅಂದರೆ ನನ್ನ ಕ್ಲೋಸ್ ಸರ್ಕಲ್ ಜೊತೆ ಹೋದರೂ ಇಷ್ಟ, ಇಲ್ಲಾಂದರೆ ನಂಗೆ ಸೋಲೋ ಟ್ರಾವೆಲ್ ಹೋದರೂ ಇಷ್ಟ. ಬಟ್ ನಾನೇನು ಕಲ್ತ್ಕೊಂಡಿರೋದು ಸೋಲೋ ಟ್ರಾವೆಲ್ ಮಾಡಿದಾಗ ಅಂತ ಅಂದರೆ, ಅಥವಾ ವೆನೆವರ್ ಯು ಸ್ಪೆಂಡ್ ಮೋರ್ ಟೈಮ್ ವಿತ್ ಯುವರ್ ಸೆಲ್ಫ್ ಅಲ್ವಾ, ಯು ನೋ ಯುವರ್ ಸೆಲ್ಫ್ ಬೆಟರ್. ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಬೌಂಡ್ರೀಸ್ ಬಗ್ಗೆ ಗೊತ್ತಾಗುತ್ತೆ, ನಿಮ್ಗೆ ಏನು ಖುಷಿ ಕೊಡುತ್ತೆ, ಏನು ಖುಷಿ ಕೊಡಲ್ಲ ಗೊತ್ತಾಗುತ್ತೆ, ಆ್ಯಂಡ್ ಯಾವ ಥರ ಪೀಪಲ್ನ ನೀವು ಎಂಟರ್ಟೈನ್ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟೊಂದು ಸರಿ ಸೋಲೋ ಟ್ರಾವೆಲ್ ಮಾಡಿದಾಗ ಇಟ್ಸ್ ನಾಟ್ ಪ್ರಿಟಿ ಆಲ್ವೇಸ್ ಆಯಿತಾ, ಕಾಣೋ ಥರನೇ ಹ್ಯಾಪಿಯಾಗಿ ವೀಡಿಯೋಸ್ ಹಾಕೋ ಥರನೇ ಇರಲ್ಲ. ಎಷ್ಟೊಂದು ಸರಿ ನಂಗೆ ಅಳು ಬರುತ್ತೆ, ನಂಗೆ ಬೇಜಾರಾಗುತ್ತೆ, ಯಾರಾದರೂ ಬೇಕು ಅಂತ ಅನಿಸುತ್ತೆ, ಒಬ್ಬಳೇ ಇದ್ದೀನ ಅಂತ ಅನಿಸುತ್ತೆ. ಇಟ್ಸ್ ಆಲ್ ನಾರ್ಮಲ್. ಅಂದರೆ ಯೂಶ್ವಲಿ ಸೋಲೋ ಟ್ರಾವೆಲ್ ಮಾಡಿದಾಗ ನನಗೆ ಹಿಂಗೆ ಫೀಲ್ ಆಗುತ್ತೆ. ಬಟ್ ಅದನ್ನೆಲ್ಲದನ್ನು ಕೂಡ ಪಕ್ಕಕ್ಕಿಟ್ರೆ ನಾನು ಎವ್ರಿ ಟೈಮ್ ಒಂಥರ ಹೊಸ ಪರ್ಸನ್ ಆಗಿ ವಾಪಸ್ ಹೋದಂಗೆ ಅನಿಸುತ್ತೆ ನಂಗೆ ಮನೆಗೆ. ಆ್ಯಂಡ್ ನಂಗೆ ಇವಾಗ ಟ್ರಾವೆಲ್ ಮಾಡಿ ನಾನಿರೋ ಮನೆ ನನಗೆ ತುಂಬ ನಾರ್ಮಲ್ ಅನಿಸುತ್ತೆ. ಅಂದರೆ ಆ ರುಟೀನ್ ಯಪ್ಪ ಬೋರಿಂಗ್ ಅಂತ ಅನಿಸುತ್ತೆ, ಬಿಕಾಸ್ ಪ್ರತಿ ಸರಿ ತಿರುಗಿ ವೆನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ರುಟೀನ್, ಇಟ್ ಫೀಲ್ಸ್ ವೆರಿ ನಾರ್ಮಲ್. ದೆರ್ ಇಸ್ ನೋ ಮಜಾ, ದೆರ್ ಇಸ್ ನೋ ಅಡ್ರಿನಲಿನ್ ರಶ್ ಅಂತ ಅನಿಸುತ್ತೆ. ಸೊ ಬಟ್ ಸೋಲೋ ಟ್ರಾವೆಲ್ ನಿಮ್ಗೆ ಎಷ್ಟೇ ಬೇಜಾರಾದರೂ ಕೂಡ, ಏನೇ ಆದ್ರೂ ಕೂಡ, ಯಾವುದೇ ಥರದ ಪ್ರಾಬ್ಲಮ್ಸ್ ಆದ್ರೂ ಕೂಡ, ಯು ದ ಓನ್ಲಿ ಒನ್ ಹೂ ಕ್ಯಾನ್ ಪಿಕ್ ಯುವರ್ ಸೆಲ್ಫ್ ಅಪ್. ಸೊ ಅದೇ ಒಂದು ಕಾನ್ಫಿಡೆನ್ಸ್ ನಿಮ್ಮ ರಿಯಲ್ ಲೈಫಲ್ಲಿ ಕೂಡ ಅದು ಅಳವಡಿಸ್ಕೊಳ್ತೀರ ನೀವು. ಬಿಕಾಸ್ ನಾನಿಲ್ಲಿ ಐ ಹ್ಯಾವ್ ನೋ ಆಪ್ಷನ್. ನಂಗೆ ಅಳು ಬಂದರೂ ನಾನೇ ಹ್ಯಾಂಡಲ್ ಮಾಡ್ಕೋಬೇಕು. ನಾನು ಯಾರನ್ನ ಕರೆದು ನಾನು ನೋಡಿ ನಾನು ಸೋಲೋ ಟ್ರಾವೆಲ್ ಬಂದು ನಂಗೆ ಆ್ಯಕ್ಚುಲಿ ಬೇಜಾರಾಗ್ತಿದೆ, ಕ್ಯಾನ್ ಯು ಗಿವ್ ಮಿ ಅ ಹ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ನಿಮಗೆ ಕಲಿಸುತ್ತೆ. ಆ್ಯಂಡ್ ಪ್ರತಿ ಸರಿನೂ ಕೂಡ ಅದು ಏನೇ ಆದ್ರೂ ಕೂಡ ನನ್ನನ್ನು ಹ್ಯಾಂಡಲ್ ಮಾಡಿಕೊಂಡು ನನ್ನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದ್ರಿಂದ ನನಗೆ ಸೆಲ್ಫ್ ಲವ್ ಸ್ವಲ್ಪ ಜಾಸ್ತಿ ಬಂದಂಗೆ ಅಂತ ಅನಿಸುತ್ತೆ. ನನಗೆ ಸ್ಯಾಚುರೇಷನ್ಗಿಂತ ಜಾಸ್ತಿನೇ ಇದೆ. ಬಟ್ ಯೂಶ್ವಲಿ ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ಯು ಲರ್ನ್ ವೈಲ್ ಯು ಡೂ ಸೋಲೋ ಟ್ರಾವೆಲ್. ಒಂದು ಸ್ವಲ್ಪ ಪ್ಲೇಸಸ್ ಬಗ್ಗೆ ನೋಡ್ಕೊಳ್ಳಿ. ಯಾವ ಪ್ಲೇಸ್ಗೆ ಹೋಗ್ತಿದ್ರೆ ಹೇಗಿರುತ್ತೆ, ಸಂಜೆ ಆದಮೇಲೆ ಹೇಗಿರುತ್ತೆ, ಆ್ಯಂಡ್ ಅಲ್ಲಿನ ಕ್ಲೈಮೇಟ್ ಹೇಗಿರುತ್ತೆ, ಯಾವ ಥರ ಬಟ್ಟೆ ಹಿಡ್ಕೋಬೇಕು, ಆ್ಯಂಡ್ ಅಲ್ಲಿನ ಪ್ಲೇಸಸ್ ಹೇಗಿದೆ. ಯೂಶ್ವಲಿ ನಾನು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗಲ್ಲ. ಈಗ ನಾನು ಹಂಗೆ ಹತ್ಕೊಂಡು ಹೋಗ್ತಿರ್ತೀನಿ. ನಂಗೆ ಇವಾಗ ಮೂಡ್ ಬಂದರೆ ಇವಾಗಲೇ ಫ್ಲೈಟ್ ಅಥವಾ ಟ್ರೈನ್ ಅಥವಾ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಹಂಗೆ ಹೋಗ್ತಿರ್ತೀನಿ. ಪ್ಲ್ಯಾನ್ಡ್ 60 to 70% ಆಫ್ ಆಲ್ ಮೈ ಸೋಲೋ ಟ್ರಾವೆಲ್ಸ್ ದಿಸ್ ವೇ.
ನಾನು ಮುಂಚೆನೇ ಪ್ಲ್ಯಾನ್ ಮಾಡಲ್ಲ. ಸೊ ಬಟ್ ಈ ಒಂದು ಟ್ರೆಕ್ಕಿಂಗ್ ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್, ಈ ಸರಿ ಪಕ್ಕಾ ರೈನ್ ಬರುತ್ತೆ ಬಿಕಾಸ್ ಹ್ಯೂಮಿಡಿಟಿ ನೋಡಿದ್ರೆ ನನಗೆ ಪಕ್ಕಾ ರೈನ್ ಬರೋ ಥರ ಇದೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಟೈರಿಂಗ್ ಆಗಿರುತ್ತೆ. ಬಟ್ ದಿಸ್ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅದು ಪೀಕಲ್ಲಿ ಅಗಸ್ತ್ಯ ದೇವರು ಇರ್ತಾರೆ. ನನಗೆ ಅದೇನೋ ದೇವ್ರ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ದೇವ್ರು ಕರ್ಸ್ಕೊಂಡಂಗೆಲ್ಲ ಫೀಲ್ ಆಗುತ್ತೆ. ಸೊ ಪ್ಯಾಕ್ ಮಾಡ್ತಾ ಇದ್ದೀನಿ. ಸಿಗುವ ಟ್ರೆಕ್ಕಿಂಗ್ ಆದಮೇಲೆ ಐ ಥಿಂಕ್ ಐ ವಿಲ್ ಅಪ್ಲೋಡ್ ದಿಸ್ ಆಫ್ಟರ್ ಮೈ ಟ್ರೆಕ್. ಸೊ ಸಿ ಆಲ್, ಕೀಪ್ ಟ್ರಾವೆಲಿಂಗ್ ಆಯಿತಾ. ನಿಮ್ಮ ಹತ್ರ ಒಂದು ಚಿಕ್ಕ ದುಡ್ಡಿದ್ರೂ ಕೂಡ ಗೋ ಸಮ್ವೇರ್. ಒಂದು KSRTC ಬಸ್ ಹತ್ಕೊಂಡು ಹೋಗ್ತೀರಾ, ಪರವಾಗಿಲ್ಲ, ಗೋ ಸಮ್ವೇರ್, ಸಿ ದ ಪ್ಲೇಸಸ್, ಟಾಕ್ ಟು ಪೀಪಲ್, ಜಸ್ಟ್ ಟೇಸ್ಟ್ ದ ಫುಡ್, ಜಸ್ಟ್ ಕೀಪ್ ಟ್ರಾವೆಲಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.